ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನೀ ನಂಬಿದಂತೆ ನಿನಗಾಗಲಿ. ಅದಕ್ಕೆ ಆಧಾರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 28ನೇ ವಚನ. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ಈ ವಾಕ್ಯವು ಕಾನಾನ್ಯ ಸ್ತ್ರೀ ಅದ್ಭುತವನ್ನು ತನ್ನ ನಂಬಿಕೆಯಿಂದ ಪಡೆದುಕೊಂಡದ್ದರ ಕುರಿತಾಗಿ ತಿಳಿಸುತ್ತದೆ. ಆಕೆಯ ಮಗಳು ದೆವ್ವ ಬಾಧೆಯಿಂದ ಬಹಳ ಕಷ್ಟಪಡುತ್ತಿದ್ದಳು. ಅಂಥ ಸಂದರ್ಭದಲ್ಲಿ ಈ ಕಾನಾನ್ಯ ಸ್ತ್ರೀ ಯೇಸುವಿನ ಬಳಿಗೆ ಬಂದಾಗ ಅವಳು ಮೊರೆ ಇಡುತ್ತಿದ್ದಾಳೆ, ಕೇಳುತ್ತಿದ್ದಾಳೆ, ಉತ್ತರ ಸಿಗಲಿಲ್ಲ. ಆದರೂ ಅವಳ ನಿರಾಶಳಾಗಲಿಲ್ಲ. ಸತತವಾಗಿ ದೇವರಿಗೆ ಮೊರೆ ಇಟ್ಟಾಗ ದೇವರು ಅವಳ ನಂಬಿಕೆಯನ್ನು ಕಂಡರು, ಅವಳ ವಿಶ್ವಾಸವನ್ನು ಕಂಡರು. ಅದನ್ನು ನೋಡಿ, ನೀ ನಂಬಿದಂತೆ ನಿನಗಾಗಲಿ ಎಂಬುದಾಗಿ ದೇವರು ಹೇಳಿದರು. ನೋಡ್ರಿ, ಆ ನಂಬಿಕೆ ನಮ್ಮ ಪರಿಸ್ಥಿತಿಗಳನ್ನು ನೋಡುವುದಿಲ್ಲ, ಯೇಸುವಿನ ಶಕ್ತಿಯನ್ನು ನೋಡಬೇಕ್ರಿ. ಆಕೆಯ ಒಂದು ಹಠಮಾರಿ ನಂಬಿಕೆಯನ್ನು ನೋಡ್ರಿ. ಯೇಸು ಸ್ವಾಮಿ ಮೌನವಾಗಿದ್ದರು, ಉತ್ತರ ಕೊಡಲಿಲ್ಲ. ಆದರೂ ಕೂಡ ಸತತವಾಗಿ ಯೇಸುವಿನ ಬಳಿಗೆ ಮೊರೆ ಇಡುತ್ತಾ ಇದ್ದಾಳೆ. ನೋಡ್ರಿ, ಈ ತಾಯಿಯ ಹೃದಯ ಏನಾದರೂ ಪಡೆದುಕೊಳ್ಬೇಕು, ಮಕ್ಕಳಿಗೆ ಏನಾದರೂ ಮಾಡಬೇಕಂದ್ರೆ ಸುಮ್ಮನೆ ಇರುವುದೇ ಇಲ್ಲ. ಆ ತಾಯಿಯ ನಂಬಿಕೆಯ ನಿಮಿತ್ತವಾಗಿ ಮಗಳಿಗೆ ಸ್ವಸ್ಥತೆ ಉಂಟಾಯಿತು. ನಮ್ಮ ಜೀವಿತದಲ್ಲಿ ಸಹ ಸ್ತೋತ್ರ, ಈ ವಿಡಿಯೋನ ವಾಚ್ ಮಾಡುತ್ತಾ ಇರುವ ಪ್ರಿಯ ತಾಯಂದಿರೇ, ನೀವು ಸಹ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ ಒಂದು ಎಡಬಿಡದೆ ನಂಬಿಕೆಯಿಂದ ದೇವರ ಬಳಿಯಲ್ಲಿ ಪ್ರಾರ್ಥಿಸುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಸಹ ಅದ್ಭುತವನ್ನು ಮಾಡುತ್ತಾರೆ. ವಿಶೇಷವಾಗಿ ಯಾವ ತಾಯಿ ತಮ್ಮ ಮಕ್ಕಳಿಗಾಗಿ ಒಂದು ನಂಬಿಕೆಯಿಂದ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾರೋ ಆ ಕುಟುಂಬದಲ್ಲಿ, ಮಕ್ಕಳ ಜೀವಿತದಲ್ಲಿ ಯಾವಾಗಲೂ ಒಂದು ದೊಡ್ಡ ಅದ್ಭುತ ನಡೆಯುತ್ತದೆ. ಹಗಲು ರಾತ್ರಿ ತಾಯಂದಿರು ತಮ್ಮ ಮಕ್ಕಳಿಗಾಗಿ ದೇವರಲ್ಲಿ ಬೇಡಿಕೊಳ್ಳುವಾಗ, ಮಕ್ಕಳಿಗಾಗಿ, ಕುಟುಂಬಕ್ಕಾಗಿ ಉಪವಾಸದಿಂದಿರುವಾಗ ದೇವರು ಆ ಮೊರೆಯನ್ನು ತಿರಸ್ಕರಿಸುವುದಿಲ್ಲ. ಆ ಸ್ತೋತ್ರ, ಕುಟುಂಬದಲ್ಲಿ, ಮಕ್ಕಳ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡುತ್ತಾರೆ. ತಾಯಿಯ ಮೊಣಕಾಲಿನ ಪ್ರಾರ್ಥನೆ, ತಾಯಿಯ ಕಣ್ಣೀರಿನ ಪ್ರಾರ್ಥನೆ ಇವತ್ತೆಷ್ಟೋ ಕುಟುಂಬಗಳು ಸ್ತೋತ್ರ ಹಾಳಾಗದಂತೆ ಸಂರಕ್ಷಿಸಲ್ಪಡುತ್ತಾ ಇದೆ. ಇವತ್ತೆಷ್ಟೋ ಮಕ್ಕಳ ಜೀವಿತ ಹಾಳಾಗದೆ ಕಟ್ಟಲ್ಪಟ್ಟಿದ್ದಕ್ಕೆ ಕಾರಣ ತಾಯಿಯ ಕಣ್ಣೀರು, ತಾಯಿಯ ಪ್ರಾರ್ಥನೆ. ನೋಡ್ರಿ, ಇವತ್ತು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವ ತಾಯಿ ಒಂದಲ್ಲ ಒಂದು ದಿವಸ ಸಾಕ್ಷಿ ಹೇಳುತ್ತಾಳೆ. ಮೊಣಕಾಲಿನ ಮೇಲೆ ಇರುವ ತಾಯಿ ಅವಳ ಜೀವಿತದಲ್ಲಿ ನಿಶ್ಚಯವಾಗಿ ಸ್ತೋತ್ರ ಪ್ರಾರ್ಥನೆಯನ್ನು ಕೇಳಿ ದೇವರು ಅದ್ಭುತವನ್ನು ಮಾಡೇ ಮಾಡ್ತಾರೆ. ನಾವು ಸತ್ಯವೇದದಲ್ಲಿ ನೋಡುತ್ತೇವೆ, ಹನ್ನಳ ಸ್ತೋತ್ರ ಸಂಭವ ನಮಗೆ ಗೊತ್ತು. ಸಂತಾನ ಇರಲಿಲ್ಲ, ಮಕ್ಕಳ ಭಾಗ್ಯ ಇರಲಿಲ್ಲ. ಮುರಿದ ಮನಸ್ಸಿನಿಂದ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಸ್ತೋತ್ರ ಸಾಮುವೇಲ ಬಾಲಕನನ್ನು ಕೊಟ್ಟರು. ಒಬ್ಬ ತಾಯಿಯ ಕಣ್ಣೀರು ದೇವ ಸಮ್ಮುಖದಲ್ಲಿ ವ್ಯರ್ಥವಾಗುವುದೇ ಇಲ್ಲ. ಆ ಪ್ರಾರ್ಥನೆಯ ಫಲವಾಗಿ ಜನಿಸಿದ ಸಾಮುವೇಲನು ಇಸ್ರಾಯೇಲಿನ ಒಬ್ಬ ದೊಡ್ಡ ಪ್ರವಾದಿಯಾದನು. ಮತ್ತೊಂದು ಉದಾಹರಣೆ, ಮೋಶೆಯ ತಾಯಿ ಯೋಕೆಬೇತಳು ಅಪಾಯದ ಸಮಯದಲ್ಲಿ ತನ್ನ ಮಗನಿಗಾಗಿ ವಿಶ್ವಾಸದಿಂದ ದೇವರಿಗೆ ಒಪ್ಪಿಸಿ ನೈಲ್ ನದಿಯಲ್ಲಿ ಬಿಟ್ಟಳು. ಸ್ತೋತ್ರ. ಆದರೆ ದೇವರ ಮಗುವನ್ನು ಕಾಪಾಡಿ ಇಸ್ರಾಯೇಲರಿಗೆ ಒಂದು ದೊಡ್ಡ ನಾಯಕನಾಗಿ ಮಾರ್ಪಡಿಸಿದರು. ನೋಡ್ರಿ, ಇವತ್ತು ಕೂಡ ಅನೇಕ ತಾಯಂದಿರು ತಮ್ಮ ಮಕ್ಕಳಿಗಾಗಿ ಅಳುತ್ತಾ ಪ್ರಾರ್ಥಿಸುತ್ತಾ ಇದ್ದಾರೆ. ನಿಶ್ಚಯವಾಗಿ ನಿಮ್ಮ ಕಣ್ಣೀರನ್ನು ದೇವರು ಕಂಡು ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಹೇಗೆ ಒಂದು ತಾಯಿಯ ಪ್ರಾರ್ಥನೆಗೆ ದೇವರು
ಉತ್ತರ ಕೊಟ್ಟು ಒಂದು ಅದ್ಭುತ ಮಾಡಿದ್ರು ಎಂಬುದಾಗಿ ಹಂಚಿಕೊಳ್ಳಲಿಕ್ಕಿದ್ದೇನೆ. ಒಬ್ಬ ಪ್ರಸಿದ್ಧ ದೇವ ಸುವಾರ್ತಿಕರಾದಂಥ ಆರ್.ಎ. ಟೋರಿ ಎಂಬಂಥ ಒಬ್ಬ ದೇವ ಭಕ್ತರು ಸಾವಿರಾರು ಜನರನ್ನು ದೇವರ ಬಳಿಗೆ ಕರೆತಂದ ದೇವರ ದಾಸರಾಗಿದ್ದರು. ಅವರು ಯೌವನ ಕಾಲದಲ್ಲಿರುವಾಗ ದೇವರ ಮೇಲೆ ನಂಬಿಕೆ ಇರಲಿಲ್ಲ, ಸತ್ಯ ವೇದವನ್ನು ಗೌರವಿಸುತ್ತಿರಲಿಲ್ಲ, ಲೋಕದ ಸುಖ ಭೋಗಗಳಲ್ಲಿ ಮುಳುಗಿ ಪಾಪದ ಜೀವಿತವನ್ನು ನಡೆಸುತ್ತಾ ಇದ್ದರು. ಆದರೆ ಅವರ ತಾಯಿ ಭಕ್ತಿಯುಳ್ಳ ತಾಯಿಯಾಗಿದ್ದಳು. ಪ್ರತಿದಿನ ಕಣ್ಣೀರಿನಿಂದ ಮಗನಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಿದ್ದಳು. ದೇವರೇ, ನನ್ನ ಮಗನು ರಕ್ಷಿಸಲ್ಪಡಬೇಕೆಂಬುದಾಗಿ ಪ್ರತಿ ದಿವಸ ಯಾವಾಗಲೂ ಮೊಣಕಾಲಿನ ಮೇಲೆ ಕಣ್ಣೀರಿನಿಂದ ಇದೇ ಒಂದು ಪ್ರಾರ್ಥನೆಯಾಗಿತ್ತು. ಒಂದು ದಿನ ಮಗನಿದೆಲ್ಲ ನೋಡಿ ನೋಡಿ ಅವನು ಬೇಸತ್ತ ಕೋಪದಿಂದ ಹೀಗೆ ತಾಯಿಗೆ ಹೇಳಿದ, ನೀನು ಯಾವಾಗಲೂ ನನಗಾಗಿ ಪ್ರಾರ್ಥನೆ ಮಾಡುತ್ತಾ ಇದೆಯಮ್ಮ, ನನಗೆ ನಿನ್ನ ಪ್ರಾರ್ಥನೆ ಬೇಡ, ದೇವರ ಮಾತು ಬೇಡ, ಬೈಬಲ್ ಬೇಡ, ನಾನು ಮನೆ ಬಿಟ್ಟು ಹೋಗ್ತೇನೆಂಬುದಾಗಿ ಮನೆ ಬಿಟ್ಟು ಹೋಗಿಬಿಟ್ಟ. ಹೋಗುವಾಗ ತಾಯಿಯ ಹೃದಯ ಒಡೆಯಲ್ಪಡ್ತಾರೆ. ಕಣ್ಣೀರಿನಿಂದ ತುಂಬಿ ಆ ಹೋಗುವ ಮಗನನ್ನು ನೋಡಿ ತಾಯಿ ಹೇಳಿದಳು, ಮಗನೇ, ನೀನು ಮನೆ ಬಿಟ್ಟು ಹೋಗುತ್ತಾ ಇದೀಯಾ, ಆದರೆ ಒಂದು ದಿನ ನಿನ್ನ ಜೀವಿತದಲ್ಲಿ ಕಷ್ಟಗಳು ಬರುವಾಗ ಅಥವಾ ಲೋಕದ ಆ ಸುಖ ಭೋಗಗಳಲ್ಲಿ ಒಂದು ಸಮಾಧಾನ ಸಿಗದೇ ಇರುವಾಗ, ನಿನ್ನ ಜೀವಿತ ಒಂಟಿತನದಲ್ಲಿರುವಾಗ ನಾನು ನಂಬಿರುವ ದೇವರನ್ನು ಕರೆ, ನಿಶ್ಚಯವಾಗಿ ನಿನಗೆ ಆ ದೇವರು ಸಹಾಯ ಮಾಡುವರು. ಇದನ್ನು ಕೇಳಿಕೊಂಡೇ ಮನೆ ಬಿಟ್ಟು ಹೊರಟ ಮೇಲೆ ಲೋಕದ ಎಲ್ಲ ಆಡಂಬರನ ಅನುಭವಿಸಿದ. ಶಾಂತಿ ಇಲ್ಲ ರೀ, ಸಮಾಧಾನ ಇಲ್ಲ. ಹಣ ಇತ್ತು, ಆ ಫ್ರೆಂಡ್ಸ್ ಎಲ್ಲ ಇದ್ದರು, ಸ್ನೇಹಿತರಿದ್ದರು, ಆದರೆ ಒಂಟಿತನ ಕಾಡುತ್ತಾ ಇತ್ತು. ಒಂದು ದಿವಸ ಅವರ ಜೀವಿತದಲ್ಲಿ ಬೇಸತ್ತು, ಇದೆಂಥ ಜೀವನಪ್ಪ ಎಂಬುದಾಗಿ ಒಂದು ಹೋಟೆಲ್ ಕೊಠಡಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದರು. ಗನ್ ಹಿಡಿದು ಇನ್ನೇನು ಶೂಟ್ ಮಾಡ್ಕೋಬೇಕು. ಅವರ ತಾಯಿ ಹೇಳಿದ ಮಾತು ನೆನಪಿಗೆ ಬಂತು. ನನ್ನ ದೇವರನ್ನ ನೆನಪು ಮಾಡಿಕೊ ಅಂತ ಹೇಳಿದ್ರಲ್ವ ತಾಯಿ. ತಕ್ಷಣವೇ ಒಂದು ಒಲ್ಲದ ಮನಸ್ಸಿನಿಂದ ಮೊಣಕಾಲು ಹಾಕಿ, ಯೇಸುವೇ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಹೇಳಿದಾಗ, ಅದು ಹೇಳುವಾಗಲೇ ಅವರ ಕಣ್ಣೀರು ಧಾರಾಕಾರವಾಗಿ ಸುರಿಯಲ್ಪಟ್ಟು ಮನಸ್ಸಿನಲ್ಲಿ ಪರಿಶುದ್ಧಾತ್ಮನು ಕ್ರಿಯೆ ಮಾಡಿ ಅವರ ಜೀವಿತ ಅವತ್ತೇ ಬದಲಾಯಿತು. ಅದಾದ ನಂತರ ಅವರು ದೊಡ್ಡ ಸೇವಕರಾಗಿ ಅನೇಕರಿಗೆ ಸ್ತೋತ್ರ ಆಶೀರ್ವಾದವಾಗಿ ಅನೇಕ ಆತ್ಮಗಳನ್ನು ಕರ್ತನ ಕಡೆಗೆ ನಡೆಸಿದರು. ತಾಯಿಯ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಪ್ರೀತಿಯುಳ್ಳ ತಾಯಿಯೇ, ನಿಮ್ಮ ಮಕ್ಕಳು ದಾರಿ ತಪ್ಪಿದ್ದಾರ, ಸ್ತೋತ್ರ, ನಿಮ್ಮ ಮನೆಯಲ್ಲಿ ಇರುವವರು ದಾರಿ ತಪ್ಪಿದ್ದಾರ, ಕಣ್ಣೀರಿನಿಂದ ಪ್ರಾರ್ಥಿಸ್ರಿ. ನಿಮ್ಮ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ದೇವರು ಒಂದು ಅತಿಶಯವನ್ನು ಮಾಡುವರು. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನಪ್ಪ ಹೇಗೆ ಅಪ್ಪ ಕಾನ್ಯಾನ್ಯ ಆ ಸ್ತ್ರೀಯ ತಾಯಿಯ ಒಂದು ಮೊರೆಯನ್ನು ಪ್ರಾರ್ಥನೆಯನ್ನು ಕೇಳಿ ಮಗಳಿಗೆ ಬಿಡುಗಡೆ ಕೊಟ್ಟರು, ಇವತ್ತು ಕೂಡ ಅನೇಕ ತಾಯಂದಿರು ಕಣ್ಣೀರಿನಲ್ಲಿದ್ದಾರಪ್ಪ, ನಿಮಗೆ ಮೊರೆ ಇಡುತ್ತಿದ್ದಾರೆ ಸ್ವಾಮಿ. ದೇವರೇ, ನೀವು ಒಂದು ಅದ್ಭುತವನ್ನು ಮಾಡಿರಿ. ಮಕ್ಕಳ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ ಯಾವೆಲ್ಲ ನೋವುಗಳು ಭಾರಗಳು ಇದೆಯೋ ಆ ಎಲ್ಲ ನೋವು ನಿರಾಶೆ ಭಾರ ನೀಗಿ ಹೋಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿಮ್ಮ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಸ್ವಾಮಿ. ದೇವರ ಅನೇಕ ತಾಯಂದಿರ ಪ್ರಾರ್ಥನೆಯನ್ನು ಕೇಳಿ ಒಂದು ಬಿಡುಗಡೆಯನ್ನು ಕೊಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನೀವು ಸಹ ಕಣ್ಣೀರಿನಿಂದ ಸ್ತೋತ್ರ ಪ್ರಾರ್ಥನೆ ಮಾಡಿರಿ, ದೇವರಿಗೆ ಮೊರೆ ಇಡ್ರಿ. ನಿಮ್ಮ ಜೀವಿತದಲ್ಲಿ ಸಹ ದೇವರು ನಿಮ್ಮ ನಂಬಿಕೆಯನ್ನು ಘನಪಡಿಸಿ ನಿಮ್ಮ ಪ್ರಾರ್ಥನೆಯನ್ನು ಕೇಳುವರು. ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುವುದು. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ.
ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೇ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.